ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾನು ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾನು ಎಲ್ಲಿ ಹೊರಟಿದ್ದೀನಿ ಅಂತ. ಸೊ ಇದರ ಬಗ್ಗೆ ಡೀಟೇಲ್ಡ್ ಆಗಿರೋ ಎಕ್ಸ್ಪ್ಲನೇಷನ್ ನನ್ನ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನಿಮಗೆ ಸಿಗುತ್ತೆ. ಸೊ ಮಿಸ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾವು ತುಂಬ ಹರಿಬರಿಯಲ್ಲೆಲ್ಲ ಹೊರಡ್ಕೊಂಡು ಹೋಗ್ತಾ ಇದ್ದೇವೆ. ನಾನು ಆ್ಯಕ್ಚುಲಿ ವ್ಲಾಗ್ ತುಂಬ ಬೇಗ ಸ್ಟಾರ್ಟ್ ಮಾಡಬೇಕಂತಿದ್ದೆ, ಬಟ್ ತುಂಬ ಲೇಟ್ ಮಾಡಿದ್ವಿ ಬಿಕಾಸ್ ತುಂಬ ವಿಷಯ ಏನಂದರೆ ನಾವಿವತ್ತು ಇಂಡಿಯಾಗೆ ಹೋಗ್ತಾ ಇದ್ದೇವೆ ಆ್ಯಂಡ್ ತುಂಬ ಸರ್ಪ್ರೈಸ್ ಆಗಿ ಹೋಗ್ತಾ ಇದ್ದೇವೆ. ಮನೆಯವರಿಗೆಲ್ಲ ಯಾರಿಗೂ ಐಡಿಯಾನೇ ಇಲ್ಲ, ಅವನನ್ನು ಬಿಡಿ ಕೋತಿ ಥರ ಆಡ್ತಾ ಇದ್ದಾನೆ. ಸೊ ಹಾಗಾಗಿ ನಮ್ಮದು ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಎಲ್ಲ ಆಗಿ ಅದು ಇದು ಕೆಲವೊಂದು ಬಿಟ್ಟು ಬಂದು ಕೆಲವೊಂದು ತಗೊಂಡು ಬಂದು ತುಂಬ ನಿಮ್ಗೆ ಗೊತ್ತಿರ್ಬೋದು ಟ್ರಾವೆಲ್ ಮಾಡೋರಿಗೆ ಲಾಸ್ಟ್ ಮಿನಿಟ್ ಪ್ಯಾಕಿಂಗಲ್ಲಿ ಏನೆಲ್ಲ ಆಗುತ್ತೆ ಅಂತ. ಸೊ ಹಾಗೆ ಎಲ್ಲ ಪ್ಯಾಕ್ ಮಾಡಿ ಫೈನಲಿ ಬೋರ್ಡಿಂಗ್ ಎಲ್ಲ ಆಗಿ ಇವಾಗ ಏರ್ಪೋರ್ಟಲ್ಲಿ ಗೇಟಿಗೆ ಹೋಗ್ತಾ ಇದ್ದೀವಿ. ಸೊ ವಿ ಆರ್ ವೆರಿ ಎಕ್ಸೈಟೆಡ್. ಆ್ಯಂಡ್ ಹೋಗೋ ವಿಷಯ ಏನು ಅಂತ ಕೇಳಿದರೆ ನನ್ನ ಕಸಿನ್ ವೆಡ್ಡಿಂಗ್. ಶಿ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಕಸಿನ್. ಆ್ಯಂಡ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗೋ ತನಕನೂ ನಾನು ಇದೇ ಹೇಳ್ತಿದ್ದು ನನಗೆ ಬರೋಕ್ಕಾಗಲ್ಲ ಅಂತಲೇ. ಆ್ಯಂಡ್ ಅವರು ಅಂದ್ಕೊಂಡಿದ್ರೆ ನಾನು ಬರ್ತಾ ಇಲ್ಲ ಅಂತ. ಸೊ ಹಾಗಾಗಿ ಇವತ್ತು ಮೆಹಂದಿ ಡೇ ಸಂಜೆ ಆ್ಯಂಡ್ ನಾವೆಲ್ಲರೂ 4 ಜನ ಸೇರಿಕೊಂಡು ಸರ್ಪ್ರೈಸ್ ಆಗಿ ಡೈರೆಕ್ಟ್ ಮೆಹಂದಿ ಇವೆಂಟಿಗೆ ಹೋಗ್ತಾ ಇದ್ದೀವಿ. ತುಂಬ ಎಕ್ಸೈಟೆಡ್ ಆ್ಯಂಡ್ ನರ್ವಸ್ ಕೂಡ ಇದ್ದೇವೆ. ಸ್ವಲ್ಪ ಇಷ್ಟು ಪ್ಲ್ಯಾನ್ ಮಾಡಿ ಫ್ಲಾಪ್ ಆಗಲಿಲ್ಲ ಅಂದರೆ ಸಾಕು ಅಂತ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಎಲ್ಲನೂ ಇದರಲ್ಲಿ ಇರುತ್ತೆ ಈ ವಿಡಿಯೋದಲ್ಲಿ. ಸರ್ಪ್ರೈಸಿಂಗ್ ಹೆಂಗಾಗುತ್ತೆ, ಫ್ಲಾಪ್ ಆಗುತ್ತಾ, ಕ್ಲಿಕ್ ಆಗುತ್ತಾ ಅಂತ. ಫ್ಲಾಪ್ ಆದರೂ ಹಾಕ್ತೀನಿ. ಸೊ ಲೆಟ್ಸ್ ಸಿ. ವಿ ಆರ್ ವೆರಿ 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 ಎಕ್ಸೈಟೆಡ್. ಇನ್ನು ನಾವು ಫ್ಲೈಟಲ್ಲಿ ಹೋಗುವಾಗ ಆ ಜರ್ನಿ ಬಗ್ಗೆ ತೋರಿಸ್ತೀವಿ. ಓಕೆ. ನಮ್ಮ ಫ್ಲೈಟ್ ಸಂಜೆ 5:15 ಮ್ಯಾಂಗ್ಳೂರ್ ಲ್ಯಾಂಡ್ ಆಗಿತ್ತು. ಸೊ ಈ ಕ್ಲಿಪ್ಪಿಂಗ್ ಈಸ್ ಫ್ರಮ್ ದ ಮ್ಯಾಂಗ್ಳೂರ್ ಏರ್ಪೋರ್ಟ್. ಆ್ಯಂಡ್ ಮ್ಯಾಂಗ್ಳೂರ್ ರೀಚ್ ಆದ ನಂತರ ಆ ಖುಷಿ ಇದೆಯಲ್ಲ, ದಟ್ ಈಸ್ ನೆಕ್ಸ್ಟ್ ಲೆವೆಲ್, ಕಾಂಟ್ ಎಕ್ಸ್ಪ್ಲೇನ್ ಇಟ್. ಸೊ ಇಲ್ಲಿಂದ ಇಮಿಗ್ರೇಷನ್, ಕಸ್ಟಮ್ ಚೆಕ್ ಎಲ್ಲ ಮುಗಿಸ್ಕೊಂಡು ನಮ್ಮ ಬ್ಯಾಗ್ನು ಕಲೆಕ್ಟ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ಆ್ಯಂಡ್ ಈ ಟೈಮಲ್ಲಿ ಆ್ಯಕ್ಚುಲಿ ನಾವು ಬಂದಿರೋ ಟೈಮಲ್ಲಿ ಮಂಗಳೂರಲ್ಲಿ ತುಂಬ ಮಳೆ ಬೇರೆ ಇತ್ತು. ಸೊ ನಾವು ಹೋಗುವಾಗ ನಮ್ಗೆ ಆನ್ ದ ವೇ ಮಳೆನೂ ಸಿಕ್ತು. ಸೊ ಮಳೆನೇ ನಮ್ಮನ್ನು ವೆಲ್ಕಮ್ ಮಾಡ್ದಂಗೆ ಆಯಿತು ಮ್ಯಾಂಗ್ಳೂರಿಗೆ. ಸೊ ಇದರ ನೆಕ್ಸ್ಟ್ ಬರೋದೇ ಸರ್ಪ್ರೈಸ್ ಎಲಿಮೆಂಟ್. ಮನೆಯಿಂದ ಬೇಗ ರೆಡಿಯಾಗಿ ಡೈರೆಕ್ಟ್ ಆಗಿ ಮೆಹಂದಿ ಇವೆಂಟಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಇಲ್ಲಿಂದ ಫುಲ್ ನರ್ವಸ್ ಆಗಿ ಎಕ್ಸೈಟೆಡ್ ಆಗಿ ಎಲ್ಲ ಮಿಕ್ಸ್ಡ್ ಫೀಲಿಂಗಿಂದ ಹೋಗ್ತಾ ಇದ್ದೀನಿ. ನೀವೇ ನೋಡಿ ಇವ್ರ ರಿಯಾಕ್ಷನ್. ಸೊ ಫೈನಲಿ ನನ್ನ ಸರ್ಪ್ರೈಸ್ ಪ್ಲ್ಯಾನ್ ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು. ಆ್ಯಂಡ್ ನಮಗೆ ಗೊತ್ತಿಲ್ಲದೆ ನಾನು ನನ್ನ ಕಸಿನ್ ಸ್ವಲ್ಪ ಇಮೋಷ್ನಲ್ ಕೂಡ ಆಗೋಗ್ಬಿಟ್ವಿ. ಬಟ್ ಐ ವಾಸ್ ಸೋ ಹ್ಯಾಪಿ ಟು ಸಿ ಮೈ ಫ್ಯಾಮಿಲಿ ಅಗೇನ್. ಅವ್ರು ನನ್ನನ್ನು ತುಂಬಾ ಮಿಸ್ ಮಾಡ್ತಿದ್ರು ಆ್ಯಂಡ್ ನಾನು ಅವ್ರನ್ನ ತುಂಬ 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 ಜಾಸ್ತಿ ಮಿಸ್ ಮಾಡ್ತಿದ್ದೆ. ಆ್ಯಂಡ್ ಸೀಯಿಂಗ್ ದೆಮ್ ಆಲ್ ಟುಗ್ಯಾದರ್ ಇನ್ ಒನ್ ಪ್ಲೇಸ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಈಸ್ ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್. ಅದನ್ನು ಹೇಳ್ಕೊಳಕ್ಕಾಗಲ್ಲ. ಸೊ ನಾವು ಕಮಿಂಗ್ ಬ್ಯಾಕ್ ಟು ದ ಮೆಹಂದಿ. ನಿಮಗೆ ಗೊತ್ತಿದೆ ಮಂಗಳೂರು ಮೆಹಂದಿ ಅಂದರೆ ಡ್ಯಾನ್ಸ್ ಎಲ್ಲ ಸಿಕ್ಕಾಪಟ್ಟೆ ಫನ್ ಆಗಿರುತ್ತೆ. ನಾನು ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆಫ್ ಮಾಡಬೇಕಾಯಿತು ಬಿಕಾಸ್ ಆಫ್ ದ ಕಾಪಿರೈಟ್ ಇಶ್ಯೂಸ್. ಬಟ್ ವಿ ಹ್ಯಾಡ್ ಸೋ ಮಚ್ ಫನ್.
ಇದು ಮದುವೆ ಡೇ ಕ್ಲಿಪ್ಪಿಂಗ್. ನನಗೆ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಿಮಗೆ ಗೊತ್ತಿರುತ್ತೆ ಮದುವೆ ಮನೆ ಅಂದರೆ ಎಷ್ಟೊಂದು ಗಡಿಬಿಡಿ ಇರುತ್ತೆ ಅಂತ. ಸೊ ಎಲ್ಲೆಲ್ಲಿ ಯಾವ್ಯಾವ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ವ್ಲಾಗಲ್ಲಿ ಹಾಕಿದ್ದೀನಿ. ಸೊ ಯಾ. ಸೊ ಫೈನಲಿ ಮದುವೆನೂ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ನಾವು ಬಂದಿದ್ದು 1 ವೀಕ್ ರಜೆಗಂತ. ಸೊ ಪ್ರತಿದಿನ ನನಗೆ ವ್ಲಾಗ್ ಮಾಡೋಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ಹೋಗೋಕ್ಕಿಂತ ಪ್ರೀವಿಯಸ್ ಡೇ ಏನಾದರೂ ಒಂದು ಮೊಮೆಂಟ್ ಕ್ಯಾಪ್ಚರ್ ಮಾಡೋಣ ಅಂತ ನಾವು ನಮ್ಮ ಮನೆ ಪಕ್ಕದಲ್ಲಿ ಒಂದು ಮ್ಯಾಗಿ ಶಾಪ್ ಇದೆ. ಸೊ ಯೂಶ್ವಲಿ ನಾವು ಊರಲ್ಲಿದ್ದಾಗ ಯಾವಾಗಲೂ ಅಲ್ಲಿ ಹೋಗ್ಬಿಟ್ಟು ಸಂಜೆ ಹೊತ್ತಿಗೆ ತಿಂತಾ ಇದ್ವಿ. ಸೊ ಹೋಗೋಕ್ಕಿಂತ ಮುಂಚೆನೂ ಇಲ್ಲಿ ತಿನ್ಕೊಂಡು ಹೋಗೋಣ ಅಂತ ನಾವೆಲ್ಲ ಬಂದು ಇಲ್ಲಿ ಮ್ಯಾಗಿ ಚರ್ಮುರಿ ಎಲ್ಲ ತಿಂದು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ದುಃಖದಲ್ಲಿದ್ದೀವಿ, ಯಾಕಂದರೆ ನೆಕ್ಸ್ಟ್ ಡೇ ಹೋಗೋದಲ್ವಾ ಹಾಗೆ. ಸೊ ನಾವು ಯಾವಾಗ ಹೋಗ್ಲಿಕ್ಕೆ, ಅದಕ್ಕೆ ಈಗ ನಮ್ಮದೊಂದು ಮಿನಿ ಟ್ರೀಟ್ ಆಗ್ತಾ ಉಂಟು. ದಟ್ ಇಸ್ ಮಸಾಲಾ ಮ್ಯಾಗಿ, ಒಡೆವ ಮ್ಯಾಗಿ. ಇದನ್ನು ತಿಂದು ನಾಳೆ ಹೊರಡುದು, ಅಲ್ಲಿಗೆ ಮುಗಿತು ಇಂಡಿಯಾಗೆ. ಟಾಟಾ ಬಾಯ್ ಬಾಯ್. ಸೊ ಅವಳನ್ನ ಬಿಟ್ಟು ಹೋಗ್ತಿದ್ದೇವೆ, ಯಾರಿಗಾದ್ರೂ ಬೇಕಿದ್ರೆ ಕರ್ಕೊಂಡು ಹೋಗಿ. ಸೊ ನಮ್ಮ ನೆಕ್ಸ್ಟ್ ಡೇ ಫ್ಲೈಟ್ ಇದ್ದಿದ್ದು 7:30 ಇನ್ ದ ಮಾರ್ನಿಂಗ್. ಸೊ ಹಾಗಾಗಿ ನಾವು ಬೇಗ ಎದ್ದು ಏರ್ಪೋರ್ಟಿಗೆ ಹೋಗಬೇಕಾಗಿತ್ತು. ಬರುವಾಗ ಹೇಗೆ ನಮ್ಮನ್ನ ಮಳೆರಾಯ ವೆಲ್ಕಮ್ ಮಾಡಿತ್ತು, ಹೋಗುವಾಗಲೂ ನಮಗೆ ಗುಡ್ ಬೈ ಹೇಳೋದಿಕ್ಕೆ ಬಂದಿತ್ತು. It's time to leave now. Hi guys. ಖುಷಿಯಲ್ಲಿದ್ದೀರಾ ಹೊರಡುದಂತ? ಅಲ್ಲ, ಬೇಜಾರಲ್ಲಿ ಸ್ವಲ್ಪ ಮುಖ ಓಕೆ, ನಮ್ಮದು ಇಂಡಿಯಾದ ಸರ್ಪ್ರೈಸ್ ಟ್ರಿಪ್ ಎಲ್ಲ ಮುಗಿತು. ಯು ಮೈಟ್ ಹ್ಯಾವ್ ಸೀನ್. ಇವತ್ತು ನಾವು ವಾಪಸ್ ಮಸ್ಕತ್ಗೆ ಹೋಗ್ತಾ ಇದ್ದೀವಿ. ಇನ್ನು ಯಾವಾಗ ಬರೋದು ನಮಗೆ ಗೊತ್ತಿಲ್ಲ. ಓಕೆ, ಸಿ ಯು ಇನ್ ಮಸ್ಕತ್. Okay, we landed in Muscat. And who's this guy? Oh my god. ಇವ್ರು ಬಣ್ಣ ಹೆಂಗ್ ಕೊಳ್ಳಿಟ್ಟಿದ್ದಾರೆ. ಈಗ ಇದ್ದೀರಾ? ಹಾ, ಜೈದಿತ್ತಾರ. ಓಕೆ, ಎಂಚ ಒಂದು ಮಸ್ಕತ್ಗೆ ವಾಪಸ್ ಬಂದು. ಮಸ್ಕತ್ ಸದ್ಯದಲ್ಲಿ ಏರ್ಪೋರ್ಟ್ ತುಂಬಿಟ್ಟಿಲ್ಲ, ಅಂಚೆ ಬೆಚ್ಚ ಗೊತ್ತಾಗಿಲ್ಲ. ನೀರು ನೀರು ಚಂಡಿ ಚಂಡಿ. ಸೊ ಯಾ, ದಟ್ಸ್ ಇಟ್. ಇಲ್ಲಿಂದ ನಮ್ಮನ್ನ ಪಿಕ್ ಮಾಡೋದಕ್ಕೆ ಬಂದಿದ್ದು ಆಸ್ ಯೂಶ್ವಲ್ ಮೈ ಸಿಸ್ಟರ್ ಇನ್ ಲಾ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಮೇಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನನಗೆ ಗೊತ್ತು ತುಂಬ ಟೈಮಿಂದ ವ್ಲಾಗ್ಸ್ ಬರ್ತಾ ಇಲ್ಲ ಅಂತ, ಬಟ್ ಟ್ರಸ್ಟ್ ಮೀ, ದೇರ್ ಆರ್ ಮೋರ್ ವ್ಲಾಗ್ಸ್ ಕಮಿಂಗ್. ಅದೇನು ಅಂತ ಅಪ್ಡೇಟ್ಸ್ ನಿಮ್ಗೆ ತಿಳ್ಕೊಬೇಕು ಅಂದರೆ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. Okay, until then, take care, lots and lots of love. Bye.